ನಮಸ್ಕಾರ ವೀಕ್ಷಕರೇ, ನಾನು ನಂದೀಶ್ ಭದ್ರಾವತಿ. ದೇವನಗರಿ ದಾವಣಗೆರೆಯಲ್ಲಿ ಈಗ ಉಪಚುನಾವಣೆಯಂತೆ ಮಾತಾಗಿದ್ದು, ಶಾಮನೂರು ನಿಧನದ ನಂತರ ಆಕಾಂಕ್ಷಿಗಳ ಸಂಖ್ಯೆ ಕಾಂಗ್ರೆಸ್ಗಿಂತ ಬಿಜೆಪಿಯಲ್ಲಿ ಹೆಚ್ಚಾಗಿದೆ. ಹಾಗಾದರೆ ಯಾರು ಈ ಆಕಾಂಕ್ಷಿಗಳು? ಬನ್ನಿ ನೋಡೋಣ. ದಾವಣಗೆರೆ ದಕ್ಷಿಣ ಈ ಕ್ಷೇತ್ರ ಪಕ್ಕಾ ಕಾಂಗ್ರೆಸ್ ಕ್ಷೇತ್ರ. ಸುಮಾರು 80,000 ಮುಸ್ಲಿಂ ಮತದಾರರು ಪ್ರಥಮ ಸ್ಥಾನದಲ್ಲಿ ಇದ್ದಾರೆ. ಈ ಮತಗಳು ಪಕ್ಕಾ ಕಾಂಗ್ರೆಸ್ನದ್ದಾಗಿದ್ದು, ಇದರೊಳಗೆ ಪ್ರಾದೇಶಿಕ ಪಕ್ಷದ ಮುಸ್ಲಿಂ ಅಭ್ಯರ್ಥಿಗಳು ನಿಂತರೆ ಮತ ವಿಭಜನೆಗೊಳ್ಳುತ್ತದೆ. ಇದು ಬಿಜೆಪಿಗೆ ಪ್ಲಸ್ ಆಗ್ತದೆ. ಈ ಕಾರಣದಿಂದಲೇ ಬಿಜೆಪಿ ಅಭ್ಯರ್ಥಿಗಳು ಹೆಚ್ಚು ಮುಸ್ಲಿಂ ಸಮುದಾಯದ ಅಭ್ಯರ್ಥಿಗಳಿಗೆ ಹಣ ಕೊಟ್ಟು ನಿಲ್ಲಿಸುತ್ತಾರೆ ಎಂಬ ಮಾತಿದೆ. ಹೀಗಾದ ವೇಳೆ ಕಾಂಗ್ರೆಸ್ಗೆ ಹಾಕಬೇಕಾದ ಮುಸ್ಲಿಂ ಸಮುದಾಯದ ಮತಗಳು ವಿಭಜನೆಗೊಳ್ಳುತ್ತದೆ. ಹಿಂದೂ ಮತಗಳು ಬಿಜೆಪಿಗೆ ಹೆಚ್ಚು ಬಿದ್ದು ಬಿಜೆಪಿ ಗೆಲ್ಲುವ ಸಾಧ್ಯತೆ ಹೆಚ್ಚು ಎಂಬುದು ಲೆಕ್ಕಾಚಾರ. ಯಾರು ಬಿಜೆಪಿ ಅಭ್ಯರ್ಥಿ? ಈಗಾಗಲೇ ಜಿಲ್ಲೆಯಲ್ಲಿ ಒಡೆದ ಮನೆಯಾಗಿರುವ ಬಿಜೆಪಿಯಲ್ಲೇ ಮಾಜಿ ಸಂಸದ ಸಿದ್ದೇಶ್ ಹಾಗೂ ಮಾಜಿ ಸಚಿವ ರೇಣುಕಾಚಾರ್ಯ ನಡುವೆ ಜಿದ್ದಾಜಿದ್ದಿ ನಡೆಯುತ್ತಿದೆ. ಇನ್ನು ಸಿದ್ದೇಶ್ವರ ಬಣದಿಂದ ಯಶವಂತರಾವ್ ಜಾಧವ್, ಶ್ರೀನಿವಾಸ್ ದಾಸ್ ಕರಿಯಪ್ಪ, ರಾಜನಹಳ್ಳಿ ಶಿವಕುಮಾರ್ ಆಕಾಂಕ್ಷಿಗಳಾಗಿದ್ದಾರೆ. ಅಲ್ಲದೆ ರೇಣುಕಾಚಾರ್ಯ ಬಣದಿಂದ ಕಳೆದ ಬಾರಿ ಪರಾಜಿತ ಅಭ್ಯರ್ಥಿಯಾಗಿದ್ದ ಅಜಯ್ ಕುಮಾರ್ ಅಭ್ಯರ್ಥಿಯಾಗಿದ್ದಾರೆ. ಕಳೆದ ಬಾರಿ ಶಾಮನೂರು ಹಾಗೂ ಅಜಯ್ ಕುಮಾರ್ ನಡುವೆ ನೇರ ಹಣಾಹಣಿ ಇದ್ದು ಸುಮಾರು 25,000 ಮತಗಳಿಂದ ಅಜಯ್ ಕುಮಾರ್ ಸೋತಿದ್ದರು. ಇಲ್ಲಿ ಬಿಜೆಪಿಯ ಯಶವಂತರಾವ್ ಜಾಧವ್ ನನ್ನ ವಿರುದ್ಧ ಪ್ರಚಾರ ಮಾಡಿದ್ದರು ಎಂಬ ಆರೋಪ ಅವರದ್ದಾಯಿತು. ಈ ಕಾರಣದಿಂದಲೇ ನಾನು ಸೋತೆ ಎಂದು ಅವರು ಹೇಳಿದರು. ಇನ್ನು ಈ ಬಿಜೆಪಿಯ ಯಶವಂತರಾವ್ ಜಾಧವ್ 2008, 2018 ಅಜಯ್ ಕುಮಾರ್, 2023 ಹಾಗೂ 2013ರಲ್ಲಿ ಬಿ ಲೋಕೇಶ್ ಅವರು ಶಾಮನೂರು ಶಿವಶಂಕರಪ್ಪ ವಿರುದ್ಧ ಸೋಲು ಕಂಡಿದ್ದರು. ಇನ್ನು ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿ ಯಾರು ಎಂದು ನೋಡುವುದಾದರೆ 2008ರಲ್ಲಿ ನಡೆದ ಕ್ಷೇತ್ರ ಪುನರ್ವಿಂಗಡಣೆಯ ಬಳಿಕ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಸ್ತಿತ್ವಕ್ಕೆ ಬಂದಿದ್ದ ಬಿಜೆಪಿ ಇನ್ನೂ ಇಲ್ಲಿ ಖಾತೆ ತೆರೆದಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲೇ ಶಾಮನೂರು ಶಿವಶಂಕರಪ್ಪ ಮೊಮ್ಮಗ ಸಮರ್ಥ ಹಾಗೂ ಮಗ ಗಣೇಶ್ ಪ್ರಮುಖ ಆಕಾಂಕ್ಷಿಗಳಾಗಿದ್ದು, ಉಪಚುನಾವಣೆ ಆದ ಕಾರಣ ಬಹುತೇಕ ಸಮರ್ಥ್ಗೆ ಟಿಕೆಟ್ ಸಿಗಲಿದೆ. ಇನ್ನು 2028ರ ಚುನಾವಣೆಗೆ ಗಣೇಶ್ ಅಭ್ಯರ್ಥಿಯಾಗಲಿದ್ದಾರೆ. ಇನ್ನು ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡುವುದಾದರೆ ಹಿರಿಯ ನಾಯಕ ಅಬ್ದುಲ್ ಜಬ್ಬಾರ್, ಸೈಯದ್ ಸೈಫುಲ್ಲಾ ಕ್ಯೂನಲ್ಲಿದ್ದಾರೆ. ಇನ್ನು 2ನೇ ಸ್ಥಾನದಲ್ಲಿರುವ ಪಂಚಮಸಾಲಿ ಮತದಾನದ ನಾಯಕ HS ನಾಗರಾಜ್ ಕೂಡ ಕ್ಯೂನಲ್ಲಿದ್ದಾರೆ. ಜಾತಿ ಲೆಕ್ಕಾಚಾರ ಹಾಕಿದರೆ ಒಟ್ಟು 2.5 ಲಕ್ಷ ಮತಗಳಿದ್ದು ಸುಮಾರು 80,000 ಮತಗಳು ಮುಸ್ಲಿಂ ಸಮುದಾಯದ ಇದ್ದರೆ ಪಂಚಮಸಾಲಿ ಮತದಾರರು 50,000. ನಂತರ ಸ್ಥಾನದಲ್ಲಿ ನಿರ್ಣಾಯಕ ವಹಿಸುವ ಮರಾಠ ಮತ್ತು 20,000, ಕುರುಬದ ಸಮುದಾಯವರು 20,000 ಸೇರಿದಂತೆ ಇತರೆ ಮತದಾರರು ಇದ್ದಾರೆ. ಇನ್ನು ದಾವಣಗೆರೆ ದಕ್ಷಿಣ ರಾಜಕೀಯ ರಾಜ್ಯದ ಇತರ ಕ್ಷೇತ್ರಗಳಿಂದ ವಿಭಿನ್ನವಾಗಿದ್ದು, ಮಾವ ಶಾಮನೂರು ಶಿವಶಂಕರಪ್ಪ ಅಳಿಯ GM ಸಿದ್ದೇಶ್ವರ ನಡುವೆ ನೇರ ಹಣಾಹಣಿ ಇದೆ. ಇಲ್ಲಿ ಹಲವು ವರ್ಷಗಳಿಂದ ಕುಟುಂಬ ರಾಜಕೀಯವೇ ಮೈಲಿಗೆ ಸಾಧಿಸುತ್ತಾ ಬರುತ್ತಿದೆ. ಶಾಮನೂರು ಮತ್ತು GM ಸಿದ್ದೇಶ್ವರ ನಡುವೆ ಯಾವಾಗಲೂ ಜಿದ್ದಾಜಿದ್ದಿನ ಪೈಪೋಟಿ. ಹೀಗಾಗಿ ಉಪಚುನಾವಣೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 2008ರಿಂದ 2024ರವರೆಗಿನ 4 ವಿಧಾನಸಭಾ ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಸೋಲಿಲ್ಲದ ಸರದಾರಾಗಿದ್ದರು. ಒಂದು ಬಾರಿ JDS 2ನೇ ಸ್ಥಾನ ಬಂದಿದ್ದನ್ನು ಹೊರತುಪಡಿಸಿದರೆ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಪೈಪೋಟಿ ಇದೆ. ಈ ಕ್ಷೇತ್ರದಲ್ಲಿ ಗಮನಿಸಬೇಕಾದ ವಿಚಾರ ಏನೆಂದರೆ, ಶಾಮನೂರು ಶಿವಶಂಕರಪ್ಪನ ಗೆಲುವಿನ ಅಂತರ ಕಳೆದ 2 ಚುನಾವಣೆಯಲ್ಲಿ ಕಮ್ಮಿಯಾಗುತ್ತಾ ಬಂದಿದೆ. 4 ಚುನಾವಣೆಯಲ್ಲಿ ಕ್ಷೇತ್ರಕ್ಕೆ ಈವರೆಗೆ ನಡೆದ 4 ಚುನಾವಣೆಗಳಲ್ಲಿ ಶಾಮನೂರು ಶಿವಶಂಕರಪ್ಪ ಅವರೇ ಆಯ್ಕೆಯಾಗಿದ್ದಾರೆ. ಇದಕ್ಕೂ ಮುನ್ನ ದಾವಣಗೆರೆ ವಿಧಾನಸಭಾ ಕ್ಷೇತ್ರವನ್ನು 2 ಬಾರಿ ಹಾಗೂ ಲೋಕಸಭಾ ಕ್ಷೇತ್ರವನ್ನು ಒಮ್ಮೆ ಶಿವಶಂಕರಪ್ಪ ಪ್ರತಿನಿಧಿಸಿದ್ದರು. 1999ರ ಲೋಕಸಭಾ ಚುನಾವಣೆ ಹೊರತುಪಡಿಸಿ ಯಾವ ಚುನಾವಣೆಯಲ್ಲಿಯೂ ಅವರು ಸೋಲು ಅನುಭವಿಸಿರಲಿಲ್ಲ. ಇನ್ನು ಬಿಜೆಪಿಯಲ್ಲಿ ಭಿನ್ನಮತ ಸೃಷ್ಟಿಯಾದರೆ ಕಾಂಗ್ರೆಸ್ಗೆ ಪ್ಲಸ್ ಆಗ್ತದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ಗಾಗಿ ನಡೆದ ಗೊಂದಲ ಇನ್ನೂ ಮುಂದುವರೆದಿದೆ. ಇದನ್ನು ಸರಿಪಡಿಸಿಕೊಂಡರೆ ಮಾತ್ರ ಬಿಜೆಪಿ ಪ್ಲಸ್ ಆಗಲಿದೆ. ಇಲ್ಲದೆ ಹೋದರೆ ಕಾಂಗ್ರೆಸ್ಗೆ ಗೆಲುವು ಕಟ್ಟಿಟ್ಟ ಬುತ್ತಿ. ಇನ್ನು ರಾಜ್ಯದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಹವಾ ಇದ್ದರೆ, ದೆಹಲಿ ಮಟ್ಟದಲ್ಲಿ ಸಿದ್ದೇಶ್ವರ ಹವಾ ಇದೆ. ಈ ಹಿಂದೆ ಕೇಂದ್ರ ಸಚಿವರಾಗಿದ್ದ ಕಾರಣ ಹೈಕಮಾಂಡ್ ವಿಶ್ವಾಸ ಗಳಿಸಿದ್ದಾರೆ. ಹಾಗಾಗಿ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅಥವಾ ಸಿದ್ದೇಶ್ ಹೇಳುವ ಹೆಸರಿಗೆ ಟಿಕೆಟ್ ನೀಡಲಾಗುವುದು. ಈ ಬಾರಿ ಪುನಃ ಮಾಜಿ ಬಿಜೆಪಿ ಜಿಲ್ಲಾಧ್ಯಕ್ಷ ಯಶವಂತರಾವ್ ಜಾಧವ್ಗೆ ಟಿಕೆಟ್ ಸಿಗಲಿದೆ. ಯಾಕೆಂದರೆ ಶಾಮನೂರು ಕುಟುಂಬವನ್ನು ಆಗಾಗ ಟೀಕಿಸುತ್ತಿರುವುದು ಇವರು ಮಾತ್ರ. ಒಟ್ಟಾರೆ ದಾವಣಗೆರೆ ದಕ್ಷಿಣದಲ್ಲಿ ವಿಜಯಲಕ್ಷ್ಮಿ ಯಾರಿಗೆ ಒಲಿಯಿದ್ದಾಳೆ ಎಂದು ಕಾದು ನೋಡಬೇಕಿದೆ.